ನಮಸ್ಕಾರ ಎಲ್ಲ ರೈತರಿಗೆ. ನಾನು ಪ್ರಶಾಂತ್ ಕುಮಾರ್ ಅಂಗಡಿ, ಮಹೀಂದ್ರಾ EPC ಇರಿಗೇಷನ್ ಲಿಮಿಟೆಡ್ ಕಂಪನಿಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ. ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಬರುವಂಥ ವಿಷಯವೇನೆಂದರೆ, ಹನಿ ನೀರಾವರಿಯಲ್ಲಿ ಅರಿಶಿನ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಮತ್ತು ಪ್ರವಾಹದಲ್ಲಿ ಮುಳುಗಿರುವಂಥ ಅರಿಶಿನ ಬೆಳೆಯ ನಿರ್ವಹಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಷಯವನ್ನು ಹಂಚಿಕೊಳ್ಳುತ್ತೇನೆ. ಮೊದಲಾಗಿ ನಾನು ನಮ್ಮ ಕಂಪನಿಯ ಆದ ಮಹೀಂದ್ರಾ EPC ಇರಿಗೇಷನ್ ಲಿಮಿಟೆಡ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಮಹೀಂದ್ರಾ EPC ಇರಿಗೇಷನ್ ಲಿಮಿಟೆಡ್ ಕಂಪನಿಯು ಸೂಕ್ಷ್ಮ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿರುವಂಥ ಒಂದು ಕಂಪನಿಯಾಗಿದೆ. ಈ ಮಹೀಂದ್ರಾ EPC ಇರಿಗೇಷನ್ ಲಿಮಿಟೆಡ್ ಕಂಪನಿಯಲ್ಲಿ ಹನಿ ನೀರಾವರಿಗೆ ಸಂಬಂಧಿಸಿದ ಸಲಕರಣೆಗಳಾದ ಈಗ ಸಿಲಿಂಡ್ರಿಕಲ್ ಡ್ರಿಪ್ ಲೈನ್ಗಳು ಮತ್ತು ಫ್ಲ್ಯಾಟ್ ಆಕಾರದ ಡ್ರಿಪ್ ಲೈನ್ಗಳು ಲಭ್ಯವಿರುತ್ತವೆ. ಅದೇ ರೀತಿಯಾಗಿ ತುಂತುರು ನೀರಾವರಿ ಸಲಕರಣೆಗಳು ಕೂಡ ಲಭ್ಯವಿರುತ್ತವೆ. ಈ ಮಹೀಂದ್ರಾ EPC ಇರಿಗೇಷನ್ ಲಿಮಿಟೆಡ್ ಕಂಪನಿಯು ರೈತರಿಗೆ ತಮ್ಮ ಹನಿ ನೀರಾವರಿ ಸಲಕರಣೆಗಳನ್ನು ಮತ್ತು ತುಂತುರು ನೀರಾವರಿ ಸಲಕರಣೆಗಳನ್ನು ಮಾರಾಟ ಮಾಡುವುದಲ್ಲದೆ ಅದರ ಜೊತೆಗೆ ಬೆಳೆಯ ಬಗ್ಗೆ ಮಾಹಿತಿಯನ್ನು ಮತ್ತು ಸಲಕರಣೆ ನಿರ್ವಹಣೆ ಮಾಹಿತಿಯನ್ನು ಕೂಡ ಒದಗಿಸುತ್ತದೆ. ಸಾಕಷ್ಟು ಜನ ಅರಿಶಿನ ಬೆಳೆಯಬೇಕಾದರೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿರುತ್ತೇವೆ. ಆದರೆ ಆಯಾ ಅರಿಶಿನ ಬೆಳೆಯ ಬೆಳವಣಿಗೆ ಹಂತಕ್ಕನುಗುಣವಾಗಿ ನಾವು ನೀರನ್ನು ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಿದಾಗ ಮಾತ್ರ ತನ್ನ ಹೆಚ್ಚಿನ ಸಾಮರ್ಥ್ಯದಲ್ಲಿ ನೀರಿನ ಉಪಯೋಗವನ್ನು ಬೆಳೆಯು ಮಾಡಿಕೊಳ್ಳಲು ಸಾಧ್ಯವಿರುತ್ತದೆ. ಆದರೆ ಹನಿ ನೀರಾವರಿಯಲ್ಲಿ ನಾವು ಅಳವಡಿಸಿಕೊಂಡಾಗ ಮೊದಲೇ ಬರುವಂಥ ವಿಷಯವೆಂದರೆ, ನಾವು ಎಷ್ಟು ಸಮಯದವರೆಗೆ ನಾವು ನೀರನ್ನು ಕೊಡಬೇಕು. ನಾವು ಬೆಳೆಗೆ ನೀರನ್ನು ಕೊಡಬೇಕಾದರೆ ನಾವು ಮಣ್ಣನ್ನು ಗುಣಲಕ್ಷಣಕ್ಕೆ ಅನುಗುಣವಾಗಿ ನೀರನ್ನು ಪೂರೈಕೆ ಮಾಡಬೇಕಾಗುತ್ತದೆ. ನಾವು ಬೆಳೆಯಬೇಕಾದರೆ ಆ ಮಣ್ಣಿನಲ್ಲಿ 45% ಖನಿಜಾಂಶವಿರಬೇಕು, 25% ನೀರಿನ ಅಂಶವಿರಬೇಕು ಮತ್ತು 25% ಗಾಳಿ ಮತ್ತು ಅದರಲ್ಲಿ 5% ಸಾವಯವ ಪದಾರ್ಥ ಇದ್ದರೆ ನಾವು ಕೊಟ್ಟಂಥ ನೀರು ಮತ್ತು ಪೋಷಕಾಂಶಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಬೆಳೆಗೆ ಲಭ್ಯವಾಗಲು ಅನುಕೂಲವಾಗಿರುತ್ತದೆ. ಈ ಪರಿಸ್ಥಿತಿಗೆ ನಾವು ಫೀಲ್ಡ್ ಕೆಪಾಸಿಟಿ ಅಥವಾ ಕ್ಷೇತ್ರ ಕ್ಷಮತೆ ಅಂತ ಕರೆಯುತ್ತೇವೆ. ನಾವು ಬೆಳೆಗೆ ನೀರನ್ನು ಕೊಡಬೇಕಾದರೆ ಎಷ್ಟು ಅಂತರದಲ್ಲಿ ಕೊಡಬೇಕು ಅಂತ ಸಾಕಷ್ಟು ಜನ ಕೇಳ್ತೇವೆ. ಆದರೆ ನಾವು ಬೆಳೆಗೆ ನೀರನ್ನು ಕೊಡಬೇಕಾದರೆ ಆ ಮಣ್ಣು ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯಾ ದಿನಕ್ಕೆ ಅಂತರದಲ್ಲಿ ನಾವು ನೀರನ್ನು ಕೊಡಬೇಕಾಗುತ್ತದೆ. ನಾವು ಬೆಳೆಗೆ ನೀರು ಕೊಡಬೇಕಾದರೆ ನಾವು ಮಣ್ಣಿನಲ್ಲಿ ತೇವಾಂಶವನ್ನು ನೋಡಿಕೊಂಡು ಬೆಳೆಗೆ ನೀರನ್ನು ಪೂರೈಕೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂಗೆ, ಈ ಮೊದಲನೇ ಚಿತ್ರದಲ್ಲಿ ನಾವು ತೋರಿಸಿರುವಂಗೆ ಮಣ್ಣಿನಲ್ಲಿ ಯಾವುದೇ ರೀತಿಯಾದ ತೇವಾಂಶವಿರುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಮಣ್ಣು ಒಣಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಮಣ್ಣಿಗೆ ಅಥವಾ ಬೆಳೆಗೆ ನೀರನ್ನು ಪೂರೈಕೆ ಮಾಡುವ ಅವಶ್ಯಕತೆ ಇರುತ್ತದೆ. ಈ ಎರಡನೇ ಚಿತ್ರದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿದೆ. ಈ ಒಂದು ಸಂದರ್ಭದಲ್ಲಿ ಬೆಳೆಗೆ ನಾವು ನೀರನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಈ ಕೊನೆಯ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಈ ಮಣ್ಣಿನಲ್ಲಿ ಒಂದು ಕ್ಷೇತ್ರ ಕ್ಷಮತೆ ಕಾಪಾಡುವಂಥ ಅಂದರೆ ನೀರು ಮತ್ತು ಗಾಳಿ ಒಂದೇ ಸಮತೋಲನದಲ್ಲಿ ಇರುವುದರಿಂದ ಇದಕ್ಕೆ ನಾವು ಯಾವುದೇ ರೀತಿಯಾದ ಹೆಚ್ಚಿನ ನೀರನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಕೊಟ್ಟಂಥ ನೀರು ಮತ್ತು ಪೋಷಕಾಂಶಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಬೆಳೆಗೆ ಲಭ್ಯವಾಗುತ್ತವೆ. ನಾವು ನೀರನ್ನು ಬೆಳೆಗೆ ಎಷ್ಟು ಆಳದವರೆಗೆ ಕೊಡಬೇಕು. ಈಗ ನಾವು ಯಾವುದೇ ಒಂದು ಬೆಳೆಯಬೇಕಾದರೆ ಸುಮಾರಾಗಿ ನಾವು 1.5 ಅಡಿ ಆಳದವರೆಗೆ ನಾವು ಜಮೀನನ್ನು ತಯಾರು ಮಾಡುತ್ತೇವೆ. ಈ ಜಮೀನು ತಯಾರು ಮಾಡಿದಾಗ ಅಂದರೆ 1.5 ಅಡಿ ಆಳದಕ್ಕಿಂತ ಕೆಳಗೆ ಯಾವುದೇ ರೀತಿಯಾದ ಬೇರುಗಳು ಹೋಗುವುದಿಲ್ಲ. ನಾವು ಬೆಳೆಯಲ್ಲಿ ಹೆಚ್ಚು ಕಾರ್ಯಚಟುವಟಿಕೆ ಮಾಡುವಂಥ ಬೇರುಗಳು ಅಂದರೆ 70-80% ಹೆಚ್ಚು ಕಾರ್ಯಚಟುವಟಿಕೆ ಮಾಡುವಂಥ ಬೇರುಗಳು ಮೊದಲಿನ 70-80% ಬೇರುಗಳು ಮೊದಲಿನ 6-8 ಇಂಚ್ ಅಂದರೆ ಸುಮಾರಾಗಿ 20 ಸೆಂಟಿಮೀಟರ್ ಆಳದಲ್ಲಿ ಹೆಚ್ಚಾಗಿ ಇರುತ್ತವೆ. ಅದರ ಕೆಳಗೆ ನಾವು ಹೆಚ್ಚು ನೀರು ಮತ್ತು ಪೋಷಕಾಂಶಗಳನ್ನು ಕೊಟ್ಟರೆ ಬೆಳೆಗೆ ಯಾವುದೇ ರೀತಿಯಾದ ಅನುಕೂಲತೆ ಆಗುವುದಿಲ್ಲ, ಹೆಚ್ಚಿನ ಸಾಮರ್ಥ್ಯದಲ್ಲಿ ಬೆಳೆಗೆ ಸಿಗುವುದಿಲ್ಲ. ಅದಕ್ಕೆ ನಾವು ಬೆಳೆಗೆ ನೀರು ಕೊಡಬೇಕಾದರೆ ನೀರು ಮತ್ತು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯತೆ ಆಗಬೇಕಾದರೆ ನಾವು ಸುಮಾರಾಗಿ ಈ ಮೊದಲಿನ 20 ಸೆಂಟಿಮೀಟರ್ ಆಳದಲ್ಲಿ ನಾವು ಒದಗಿಸಬೇಕಾಗುತ್ತದೆ.
ಈ ರೀತಿಯಾಗಿ ನಾವು ನೀರನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಸುಮಾರಾಗಿ ಒಂದು 10ರಿಂದ 15 ದಿವಸ ಮೊದಲು ಈ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನೀರಿನ ಪ್ರವಾಹದಿಂದ ಅರಿಶಿನ ಬೆಳೆಗೆ ಸಮಸ್ಯೆಯನ್ನು ರೈತರು ಅನುಭವಿಸಿರುತ್ತಾರೆ. ಅಂದರೆ ನಾವು ಕೆಲವೊಂದಿಷ್ಟು ಜನ ನದಿಗೆ ಸಮೀಪ ಇರುವಂಥ ಹೊಲದಲ್ಲಿ ಸುಮಾರಾಗಿ 6ರಿಂದ 8 ದಿವಸವರೆಗೆ ಕಾಲಾವಧಿವರೆಗೆ ನೀರು ನಿಲ್ಲುವುದರಿಂದ ಈ ಹೆಚ್ಚಿನ ತೇವಾಂಶವಿರುವುದರಿಂದ ಮಣ್ಣಿನಲ್ಲಿ ಕೆಲವೊಂದು ಬೆಳೆಯ ಬೇರುಗಳಿಗೆ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತವೆ. ಅಂದರೆ ನೀರಿನಲ್ಲಿ ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಹೆಚ್ಚು ತೇವಾಂಶವಿರುವುದರಿಂದ ಈ ಮಣ್ಣಿನಲ್ಲಿ ಪಾಚಿ ಅಥವಾ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಬೆಳೆಯ ಬೇರುಗಳಿಗೆ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದನ್ನು ನಾವು ನಿರ್ವಹಣೆ ಮಾಡಬೇಕಾದರೆ ಹನಿ ನೀರಾವರಿಯಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾದರೆ ವೆಂಚುರಿ ಅಥವಾ ಫರ್ಟಿಲೈಸರ್ ಟ್ಯಾಂಕನ್ನು ಅಳವಡಿಸಿಕೊಂಡಿರ್ತಾರೆ. ಅದರ ಮುಖಾಂತರ ನೀವು ಪೋಷಕಾಂಶಗಳನ್ನು ಮತ್ತು ಯಾವುದೇ ರೀತಿಯಾದ ರಾಸಾಯನಿಕಗಳನ್ನು ಒದಗಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ನಾವು ಈ ಅರಿಶಿನ ಬೆಳೆಯಲ್ಲಿ ಬೇರುಗಳಿಗೆ ಸಂಬಂಧಿಸಿದ ರೋಗಗಳನ್ನು ನಿರ್ವಹಣೆ ಮಾಡಬೇಕಾದರೆ 1 ಎಕರೆಗೆ 200 ಲೀಟರ್ ನೀರಿನಲ್ಲಿ 3 ಲೀಟರ್ ಟ್ರೈಕೋಡರ್ಮಾ ಶಿಲೀಂಧ್ರ ನಾಶಕವನ್ನು ಮತ್ತು 3 ಲೀಟರ್ ಸುಡೋಮೋನಾಸ್ ಈ ಬ್ಯಾಕ್ಟೀರಿಯಾ ನಾಶಕವನ್ನು ನಾವು ಮಿಶ್ರಣವನ್ನು ಮಿಕ್ಸ್ ಮಾಡಿ 1 ಎಕರೆಗೆ ಕೊಡಬೇಕಾಗುತ್ತದೆ. ಅದೇ ರೀತಿಯಾಗಿ ಈ ಬೇರುಗಳು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದರೆ 1 ಎಕರೆಗೆ 3 ಲೀಟರ್ ವ್ಯಾಮ್ ಮೈಕೋರೈಜಾವನ್ನು ಡ್ರಿಪ್ಪಿನ ಮುಖಾಂತರ ಕೊಡಬೇಕಾಗುತ್ತದೆ. ಈ ಪ್ರವಾಹ ಬಂದ ಮಣ್ಣಿನಲ್ಲಿ ಹೆಚ್ಚು ತೇವಾಂಶವನ್ನು ಕಡಿಮೆ ಮಾಡಬೇಕಾದರೆ ಕ್ಷೇತ್ರ ಕ್ಷಮತೆ ಕಾಪಾಡಬೇಕಾದರೆ ನಾವು ಮಣ್ಣಿನಲ್ಲಿ ಗಂಧಕ ಮಿಶ್ರಣ ಇರುವಂಥ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತದೆ. ಈ ಗಂಧಕ ಮಿಶ್ರಣ ಇರುವಂಥ ಗೊಬ್ಬರ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಬಳಸಬಹುದು. ಆಮೇಲೆ ಬೆಂಟೋನೈಟ್ ಸಲ್ಫರನ್ನು ನಾವು ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿಕೊಡಬಹುದು. ಆದರೆ ಹನಿ ನೀರಾವರಿ ಅಳವಡಿಸಿಕೊಂಡಾಗ ನಾವು ಡ್ರಿಪ್ಪಿನಲ್ಲಿ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಷ್ ಗೊಬ್ಬರವನ್ನು ನಾವು ಡ್ರಿಪ್ಪಿನ ಮುಖಾಂತರ ಬೇರುಗಳಿಗೆ ಕೊಡೋದರಿಂದ ಮಣ್ಣಿನಲ್ಲಿ ಉಷ್ಣತೆ ಹೆಚ್ಚು ಮಾಡಿ ತೇವಾಂಶವನ್ನು ಕಡಿಮೆ ಮಾಡಿ ಕ್ಷೇತ್ರ ಕ್ಷಮತೆ ಕಾಪಾಡಿ ಅನುಕೂಲತೆವಾಗುತ್ತದೆ. ಈ ರೀತಿಯಾಗಿ ನೀರು ಹೆಚ್ಚಾದಾಗ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. ರೈತರಿಗೆ ಯಾವುದೇ ರೀತಿಯ ಬೆಳೆಯ ಬಗ್ಗೆ ಮಾಹಿತಿ ಮತ್ತು ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಬೇಕಾದರೆ ನಮ್ಮ ಕಂಪನಿಯ ಮೈನವ EPC ಇರಿಗೇಷನ್ ಕಂಪನಿ ಅಗ್ರಿ ಹೆಲ್ಪ್ಲೈನ್ 1800209150 ನಂಬರ್ಗೆ ಸಂಪರ್ಕಿಸಬಹುದು. ಅದೇ ರೀತಿಯಾಗಿ ನಿಮ್ಮ ಬೆಳೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಮತ್ತು ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಬೇಕಾದರೆ ಈ ನನ್ನ ಮೊಬೈಲ್ ನಂಬರ್ 9481138295 ನಂಬರ್ಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.